ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯ ಯುದ್ಧಕ್ಕೆ 1 ತಿಂಗಳಾಗಿದೆ. ಬಟ್ ಈ ಯುದ್ಧದ ಆಯುಷ್ಯ ಯಾರು ಮುಗಿಸ್ತಾರೆ, ಯಾವಾಗ ಮುಗಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಾರಣ ಇರಾನ್ ಬಗ್ತಾ ಇಲ್ಲ, ಜಗತಾ ಇಲ್ಲ. ಅಮೆರಿಕ ಮತ್ತು ಇಸ್ರೇಲ್ ಕೂಡ ಪ್ರತಿದಾಳಿಗಳನ್ನು ಮುಂದುವರಿಸಿದೆ. ಈ ಬೆನ್ನಲ್ಲೇ ನಲುಗ್ತಾ ಇರೋದು ಯಾರು ಕೇಳಿದ್ರೆ ಕೊಲ್ಲಿಯ ಇತರೆ ರಾಷ್ಟ್ರಗಳು. ಕುವೈತ್ ಮೇಲೆ ದಾಳಿಯನ್ನ ಇರಾನ್ ಮಾಡಿದೆ. ವಿದ್ಯುತ್ ಮತ್ತು ಉಪ್ಪು ನೀರಿನ ಸಂಸ್ಕರಣಾ ಘಟಕದ ಮೇಲೆ ದಾಳಿಯನ್ನು ಮಾಡಿದೆ. ಈ ಪ್ರದೇಶದ ಪ್ರಮುಖ ಸೇವಾ ಕಟ್ಟಡಕ್ಕೂ ಕೂಡ ಭಾರಿ ಹಾನಿ ಆಗಿರೋದ್ರ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕುವೈತ್ನ ಇಂಧನ ಸಚಿವಾಲಯದಿಂದಲೇ ಇರಾನ್ನವ್ರು ನಮಗೆ ಹೊಡೆದ್ರು ಅಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ದಾಳಿಯಲ್ಲಿ ಭಾರತೀಯರೊಬ್ಬರು ಮೃತಪಟ್ಟಿರೋ ಬಗ್ಗೆ ಕೂಡ ವರದಿ ಸಿಗ್ತಾ ಇದೆ. ಅಲ್ಲಿಗೆ ಮಧ್ಯಪ್ರಾಚ್ಯ ಸಂಘರ್ಷದಲ್ಲಿ ಮೃತಪಟ್ಟ ಭಾರತೀಯರ ಸಂಖ್ಯೆ 8ಕ್ಕೆ ಏರಿಕೆ ಆದಂಗೆ ಆಗ್ತಾ ಇದೆ. ಯಾರದ್ದೋ ಜಿದ್ದು, ಯಾರದ್ದೋ ಹಪಾಹಪಿ, ಇನ್ಯಾರೋ ಬಲಿ ಆಗ್ತಾ ಇರೋದು ಕಂಟಿನ್ಯೂ ಆಗ್ತಾ ಇದೆ. ಈಗ ಉಪ್ಪು ನೀರಿನ ಸಂಸ್ಕರಣಾ ಘಟಕ ಅಂತ ನಾವು ನೋಡ್ತಾ ಇದ್ವಲ್ಲ, ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಕುವೈತ್ ಇರ್ಬೋದು, ಕೊಲ್ಲಿ ರಾಷ್ಟ್ರಗಳು ಸಮುದ್ರದ ನೀರನ್ನು, ಉಪ್ಪು ನೀರನ್ನು ಸಿಹಿ ನೀರಾಗಿ ಕನ್ವರ್ಟ್ ಮಾಡೋದಕ್ಕೆ ಈ ಡಿಸಾಲ್ಟಿಂಗ್ ಸೆಂಟರ್ಗಳು ತುಂಬ ಇಂಪಾರ್ಟೆಂಟು, ಸಂಸ್ಕರಣಾ ಘಟಕಗಳು ತುಂಬ ಇಂಪಾರ್ಟೆಂಟು. ಅದನ್ನೇ ಹೊಡೆದು ಬಿಟ್ರೆ ಇಡೀ ಕುವೈತ್ನ ಜನ ಬಾಯಾರಿಕೆಯಿಂದ ಸಾಯಬೇಕಾಗತ್ತೆ. ಸೊ ಎಷ್ಟು ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆಗೆ ಶಬೀರ್ ರೆಡಿ ಇದ್ದಾರೆ. ಶಬೀರ್, ಎಷ್ಟು ಕುಡಿಯೋ ನೀರಿನ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿಗಳಾಗಿದೆ, ಅಸೆಟ್ಗಳ ಡ್ಯಾಮೇಜ್ ಬಗ್ಗೆ ಕುವೈತ್ ಏನು ಹೇಳ್ಕೊಳ್ತಾ ಇದೆ? ನೋಡಿ, ಅಮೆರಿಕದ ಮೇಲಿನ ಪ್ರತಿ ದಾಳಿಯ ಭಾಗವಾಗಿ ಈಗ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ಮೇಲೆ ದಾಳಿಗಳನ್ನು ಇರಾನ್ ಮುಂದುವರಿಸಿರುವಂಥದ್ದು. ಮುಖ್ಯವಾಗಿ ಇವತ್ತು ಕೂಡ ಕುವೈತ್ನ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. ಅಲ್ಲಿರುವಂಥ ಉಪ್ಪು ನೀರಿನ ಘಟಕವನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡಿರುವಂಥದ್ದು. ಇಲ್ಲಿ ಗಮನಿಸಬೇಕಾಗಿರುವಂಥ ಸಂಗತಿ ಏನಂದರೆ, ನೇರವಾಗಿ ಉಪ್ಪು ನೀರಿನ ಸಂಸ್ಕರಣಾ ಘಟಕವನ್ನು ದಾಳಿ ಮಾಡದೆ ಅದಕ್ಕೆ ಹೊಂದಿಕೊಂಡಂತಿರುವಂತಹ ಇತರೆ ಕಟ್ಟಡಗಳನ್ನು ಗುರಿಯಾಗಿಸ್ಕೊಂಡು ದಾಳಿಯನ್ನು ಮಾಡಿರುವಂಥದ್ದು. ಆ ಮೂಲಕ ನೇರವಾದಂಥ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಕುವೈತ್ ಅಮೆರಿಕಕ್ಕೆ ಜಾಗವನ್ನ ಮಾಡಿಕೊಡಬಾರ್ದು, ಅಥವಾ ಅಲ್ಲಿ ವಾಯುನೆಲೆಗೆ ಅವಕಾಶವನ್ನ ಮಾಡಿಕೊಡಬಾರ್ದು, ಮತ್ತೆ ಅಲ್ಲಿನ ಸೇನಾ ಪ್ರದೇಶವನ್ನ ಬಳಕೆಗೆ ಅವಕಾಶವನ್ನ ಮಾಡಿಕೊಡಬಾರ್ದು, ಮತ್ತೆ ಕುವೈತ್ನಿಂದ ಅಮೆರಿಕವನ್ನ ಓಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒತ್ತಡವನ್ನು ಹೇರುವಂಥ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು. ಸೊ ಏನು ಉಪ್ಪು ನೀರಿನ ಸಂಸ್ಕರಣಾ ಘಟಕ ಏನಿದೆ ಅಲ್ಲಿಗೂ ಕೂಡ ನಾವು ನೆಕ್ಸ್ಟ್ ಟಾರ್ಗೆಟ್ ಮಾಡ್ತೀವಿ ಅನ್ನುವಂತಹ ಸಂದೇಶದ ಭಾಗವಾಗಿ ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ನಾಶಪಡಿಸುವಂಥ ಕೆಲಸವನ್ನು ಕೂಡ ಈಗ ಇರಾನ್ ಮಾಡಿರುವಂಥದ್ದು. ಅಲ್ಲಿಗೆ ಅದು ನೇರವಾದಂಥ ಎಚ್ಚರಿಕೆ ಆಗಿದೆ. ಈಗ ಉಪ್ಪು ನೀರಿನ ಸಂಸ್ಕರಣಾ ಘಟಕಕ್ಕೂ ಕೂಡ ಒಂದಷ್ಟು ಧಕ್ಕೆ ಆಗಿರುವಂಥದ್ದು. ಯಾಕಂದ್ರೆ ಅದಕ್ಕೆ ಹೊಂದಿಕೊಂಡಂತ ಕಟ್ಟಡಗಳ ಹಾನಿಯಾಗಿದ್ದಾವೆ. ಇದರಲ್ಲಿ ಭಾರತೀಯರೊಬ್ಬರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿಗಳು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್.